ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ಪ್ರತಿಯೊಂದು ನಿಮಗೆ ಬಂದು ತಲುಪ್ತವೆ. ಕಾರಣ ಏನು ಅಂತಂದರೆ ಇಷ್ಟೇ, ನಿಮ್ಮಿಂದ ನಮಗೆ ಎಂಕರೇಜ್ ಸಿಕ್ಕಿದಾಗ ನಾವು ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಒಂಥರ ಉತ್ಸಾಹ ಬರುತ್ತೆ. ಆ ಒಂದು ಕಾರಣದಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ವಿಷಯಕ್ಕೆ ಹೋಗೋಕ್ಕೆ ಮೊದಲು ಮನುಷ್ಯನಲ್ಲಿ ಅಂದರೆ ಗಂಡಸರಲ್ಲಿ ಇರ್ತಕ್ಕಂಥ ಮುಖ್ಯವಾದ ಅಂದರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗಂಡಸತನ ಅಂದರೆ ವೀರ್ಯಗಳು. ನಾವು ಯಾವ ರೀತಿ ನಾವು ಸಮೃದ್ಧಿ ಮಾಡ್ಕೊಂಡು ಹೋಗ್ತೀವಿ, 18 ವರ್ಷದಿಂದ ಹಿಡಿದು 25 ವರ್ಷದವರೆಗೆ ನಾವು ನಮ್ಮ ದೇಹದಲ್ಲಿ ಧಾತುಗಳು ಅಂದರೆ ವೀರ್ಯ ಕಣಗಳನ್ನು ಯಾವ ರೀತಿ ಸಮೃದ್ಧಿಯಾಗಿ ಬೆಳೆಸ್ಕೊಂಡು ಹೋಗ್ತೀವೋ ಅಷ್ಟು ಸಮೃದ್ಧಿಯಾಗಿ ನಮ್ಮ ಜೀವನ ನಡೀತದೆ. ಅಂದರೆ 20 ರಿಂದ 25 ವರ್ಷದವರೆಗೂ ನಾವು ಆ ಒಂದು ಸ್ಟೇಜಲ್ಲಿ ವೀರ್ಯ ಕಣಗಳನ್ನು ಯಾವುದೇ ಕಾರಣಕ್ಕೂ ನಾವು ಸ್ಖಲನ ಮಾಡ್ಕೋಕೂಡ್ದು. ಆ ರೀತಿ ಮಾಡಿಕೊಂಡಾಗ ನಮಗೇನಾಗುತ್ತೆ ಅಂತಂದರೆ ಅಂಗಸ್ತಂಭಿಸುವುದು ಬಹಳ ರೇರ್ ಆಗಿಬಿಡ್ತದೆ. ನಿಮಗೆ ಸ್ತಂಭಿಸದೇ ಇದ್ದಾಗ ನೀವು ಬಹಳ ನೊಂದ್ಕೊತೀರ. ಕಾರಣ ಏನು ಅಂತಂದರೆ ಈ ವಯಸ್ಸಿಗೆ ಇಂಥ ಸಮಸ್ಯೆ ಬಂತಲ್ಲ ಅನ್ನೋ ಒಂದು ಬೇಸರದಲ್ಲಿ ಮಾನಸಿಕ ಒತ್ತಡಗಳಲ್ಲಿ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊತೀರ. ಅಂಥ ಒಂದು ಕಾರಣದಿಂದ ನಾನು ಹೇಳೋದು ಅಂದರೆ ನೀವು ಯಾವುದೇ ಕಾರಣಕ್ಕೂ ವೀರ್ಯ ಸ್ಖಲನ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಹೋಗೋದು, ಯೂಟ್ಯೂಬ್ಗಳಲ್ಲಿ ಎಂಥ ಜಾಗದಲ್ಲಿ ಅಂಥಂಥ ಸಿನಿಮಾಗಳು ನೋಡಿಬಿಟ್ಟು ನಿಮ್ಗೆ ನೀವೇ ಹೋಗಿ ಸ್ಖಲನ ಮಾಡ್ಕೊಳ್ಳೋದು ಅಂಥ ಕೆಲಸ ದಯವಿಟ್ಟು ಯಾರೂ ಮಾಡೋಕೆ ಹೋಗಬೇಡಿ. ಆ ಥರ ಸ್ಖಲನ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಂಡಂಗಿರ್ತದೆ. ದೊಡ್ಡವ್ರು ಹೇಳ್ತಿದ್ರು ನಿಮ್ಮ ಕೈಯಲ್ಲಿದೆಯಪ್ಪ ನಿನ್ನ ಜೀವನ ಅಂತ ಹೇಳ್ತಿದ್ರು. ಆದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೈಯಲ್ಲಿದೆ ನಿಮ್ಮ ಜೀವನ. ದಯವಿಟ್ಟು ಅಂಥ ಕೆಲಸ ಮಾಡೋಕೆ ಹೋಗಬೇಡಿ. ಇವತ್ತು ನಾನೊಂದು ರೆಮಿಡಿ ತೋರಿಸ್ತೀನಿ. ಆ ರೆಮಿಡಿ ಏನು ಅಂತಂದರೆ ಬಾಳೆ ಮರದಲ್ಲಿ ನಮಗೆ ಯಾವ ಯಾವ ಉಪಯೋಗಗಳು ಆಗ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇದು ನಮಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು. ಇದನ್ನು ನಿಮಗೆ ನೀವಾಗಿ ಮಾಡ್ಕೊಳ್ಳಿ. ಇದಕ್ಕೆ ತೋರಿಸೋದೇನು ಅಂತಂದರೆ ನಿಮಗೆ ನೀವು ಮಾಡ್ಕೊಳ್ಳಿ ಅಂತೇಳಿ. ಪ್ರತಿಯೊಬ್ಬರು ನನಗೆ ಕಾಲ್ ಮಾಡಿ ಸ್ವಾಮಿ ಅಡಿಕೆ ಕೊಡಿ ಅಂತ ಕೇಳಬೇಡಿ. ಅಡಿಕೆ ಬಂದು ನಿಮಗೆ ನೀವೇ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಸ್ತು. ಅದು ನಿಮಗೆ ಇದು ಬೇಡ, ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನನ್ನ ಹತ್ರ ಸಿಗುತ್ತೆ, ಅದನ್ನು ನಾನು ಕೊಡ್ತೀನಿ. ಇವತ್ತು ನರಗಳು ವೀಕ್ನೆಸ್ ಆದರೆ ಯಾವ ರೀತಿ ನಿಮಗೆ ನೀವಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇದು ಬಾಳೆ ಮರ ನೋಡ್ರಿ, ಇದು ತುಂಬ ಚೆನ್ನಾಗಿ ಬೆಳೆದಿದೆ. ಈ ಬೆಳೆದಿರ್ತಕ್ಕಂಥ ಬಾಳೆ ಮರನ ನಾವು ಮೊದಲು ನೀಟಾಗಿ ಶುದ್ಧಿ ಮಾಡ್ಕೋಬೇಕು. ನೋಡಿರಿ, ಶುದ್ಧಿ ಮಾಡಿಕೊಂಡು ಇಲ್ಲಿ ನಾವು ಒಂದು ಹೋಲ್ ಮಾಡ್ಕೋಬೇಕು. ಅಂದರೆ ಕ್ಲೀನಾಗಿ ಹೋಲ್ ಥರ ಮಾಡಿಕೊಂಡು ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಹೆಂಗೆ ಬರ್ತದೆ, ನೀರು ಬರ್ತದೆ ನೋಡಿ. ಕೊಯ್ದ ತಕ್ಷಣ ಈ ರೀತಿ ನೋಡಿರಿ, ನೀರು ನೋಡಿರಿ ಹೆಂಗೆ ಬರ್ತದೆ. ಈ ರೀತಿ ಇರ್ತಕ್ಕಂಥ ಬಾಳೆ ಮರದಲ್ಲಿ ನಾವು ಇವತ್ತು ಒಂದು ರೆಮಿಡಿನ ತೋರಿಸ್ಕೊಡ್ತೀನಿ. ಯಾವ ರೀತಿ ಮಾಡಬೇಕು, ನಾವು ಏನೇಂತಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತಾ ಬರ್ತೇನೆ. ಈ ರೀತಿ ನಾವು ಇದನ್ನು ಹೋಲ್ ಮಾಡ್ಕೋಬೇಕು. ಇಷ್ಟಾದ ಮೇಲೆ ನಾವು ಕೆಳಕ್ಕೆ ಅಂದರೆ ಅಲ್ಲಿ ಹಳ್ಳ ಮಾಡ್ಕೋಬೇಕು. ಮಾಡಿಕೊಂಡು ಇದು ನೋಡಿ, ಹಸಿ ಅಡಿಕೆ
ಇದು ಹಸಿ ಅಡಿಕೆ. ಇದನ್ನು ನಾವು ಬೀಡ ಅಂಗಡಿಗಳಲ್ಲಿ ಸಿಗುತ್ತೆ. ನಾವು ಎಲ್ಲೋ ಹೋಗಿ ತರಬೇಕು ಅನ್ನೋ ಭಯ ಬೇಡ ನಮಗೆ, ಎಲ್ಲ ಅಂಗಡಿಗಳಲ್ಲೂ ನಮಗೆ ಸಿಗ್ತದೆ. ಈ ಅಡಿಕೆನ ನಾವು ಈ ಹಳ್ಳದಲ್ಲಿ ಅಂದರೆ ಇಲ್ಲಿ ನೋಡಿರಿ ಒಂದೊಂದಾಗಿ ಒಳಗಡೆ ಸೇರಿಸ್ಬೇಕು. ಈ ರೀತಿ ಮ್ಯಾಕ್ಸಿಮಮ್ ಒಂದು ಮರಕ್ಕೆ ಕನಿಷ್ಠ ಅಂದರು ಅಂದರೆ ಹಳ್ಳ ಪೂರ್ತಿ ತೆಗಿಬೇಕು. ತೆಗೆದು ನಾವು ಹಳ್ಳದೊಳಗಡೆ ಈ ಅಡಿಕೆಗಳನ್ನ ಶೇಖರಣೆ ಮಾಡಬೇಕು. ಈ ರೀತಿ ಮಾಡಿ ನಾವು ತೆಗೆದಿರ್ತಕ್ಕಂಥ ಒಂದು ಬೊಬ್ಬಡಿ ನೋಡಿರಿ, ಈ ಬೊಬ್ಬಡಿ ಇದೆಯಲ್ಲ, ಮತ್ತೆ ಅದನ್ನು ಪ್ಯಾಕ್ ಮಾಡಿಬಿಡ್ಬೇಕು. ನೋಡಿರಿ, ಪ್ಯಾಕ್ ಮಾಡಿಬಿಟ್ಟು ಇದನ್ನು ಬಟ್ಟೆ ಹಾಕಿ ಕಟ್ಟಿಬಿಡ್ಬೇಕು. ಅಥವಾ ಈ ಮಣ್ಣು ಇದೆಯಲ್ಲ, ಭೂಮಿಯಲ್ಲಿರ್ತಕ್ಕಂಥ ಮಣ್ಣು, ಇದು ನೋಡಿ ಇಲ್ಲಿ ಕೆಮ್ಮಣ್ಣಿದೆ. ಈ ಕೆಮ್ಮಣ್ಣ ಒಂದಷ್ಟು ನಾವು ತಗೊಂಡು ಈ ರೀತಿ ಪ್ಯಾಕ್ ಮಾಡಿ ಇದರದೇ ಆಗಿರ್ತಕ್ಕಂಥ ಒಂದು ಪಟ್ಟೆಯಿಂದ ನೋಡ್ರಿ ಈ ರೀತಿ ಕಟ್ಟಿಬಿಡ್ಬೇಕು. ಈ ರೀತಿ ನಾವು 21 ದಿನಗಳ ಕಾಲ ಈ ಒಂದು ಬಾಳೆ ಗಿಡದಲ್ಲಿ ಅಡಿಕೆಯನ್ನು ನಾವು 21 ದಿನಗಳ ಕಾಲ ಉಳಿಸಿದ್ರೆ ನಮಗೆ ಆ ಒಂದು ನೀರಿನಲ್ಲಿ ಚೆನ್ನಾಗಿ ಊರಿ ಸ್ವಲ್ಪ ದಪ್ಪ ಆಗಿರುತ್ತೆ ಅಡಿಕೆ. ಇದರಲ್ಲಿರ್ತಕ್ಕಂಥ ಖನಿಜಾಂಶಗಳನ್ನ ಅದು ತಗೊಂಡಿರುತ್ತೆ. ತುಂಬ ಅದ್ಭುತವಾಗಿ ನರಗಳ ಮೇಲೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗುಣ ಇದರಲ್ಲಿರುತ್ತೆ. ಇದು ಏನಕ್ಕೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ ನಿಮಗೆ, ಬನ್ನಿ. ಹೀಗೆ ಬಾಳೆ ದಿಂಡಲ್ಲಿ ಬಾಳೆ ಮರದೊಳಗಡೆ ಇಟ್ಟಿರ್ತಕ್ಕಂಥ ಅಡಿಕೆನ 21 ದಿನಗಳ ಕಾಲ ನೆನೆದ ಮೇಲೆ ಅದನ್ನು ಆಚೆ ತಗೊಂಡು ಬಿಸಿಲಿನಲ್ಲಿ ಒಣಗಿಸಬಾರ್ದು, ನೆರಳಲ್ಲೇ ಒಣಗಿಸಿದ ನಂತರ ಅದನ್ನು 4 ಪೀಸು ಇಲ್ಲ ಅಥವಾ 5 ಪೀಸು ಮಾಡಿಕೊಂಡು ಒಂದು ಬಾಟಲಲ್ಲಿ ಇಟ್ಕೊಳ್ಳಿ. ನೀವು ಶೃಂಗಾರ ಮಾಡಬೇಕಾದ್ರೆ ಅಂದರೆ ದೇಹ ಪುಷ್ಟಿಯಾಗಿರಬೇಕು. ನೀವು ಶೃಂಗಾರ ಮಾಡಬೇಕಾದ್ರೆ ಒಂದು ಅಡಿಕೆ ಪೀಸು ತೆಗೆದು ವಾಯಲ್ಲಿ, ಈಗಿನ ಕಾಲದಲ್ಲಿ ಇಟ್ಕೊತಾರಲ್ಲ ಜರ್ದ ಬೀಡ ಪಾನ್ ಪರಾಗಗಳು ಅವು ಇವೆಲ್ಲ ಇಟ್ಕೊತಾರಲ್ಲ, ಆ ಟೈಪಲ್ಲಿ ಇಟ್ಕೊಂಡು ಆ ಒಂದು ಎಂಜಲನ್ನ ನುಂಗುತ್ತಾ ಇರಬೇಕು. ನುಂಗುತ್ತಾ ಶೃಂಗಾರ ಮಾಡಿದ್ರೆ ನಿಮಗೆ ವೀರ್ಯ ಬೇಗ ಸ್ಖಲನ ಆಗಲ್ಲ, ಪಟುತ್ವ ತಗೊತದೆ. ಮ್ಯಾಕ್ಸಿಮಮ್ ಅರ್ಧ ಗಂಟೆ 1 ಗಂಟೆ ಟೈಮ್ ಪಟುತ್ವ ತಗೊತದೆ. ನಿಮಗೆ ಬೇಡ ಅಂದಾಗ ಆ ಒಂದು ಇದನ್ನು ಉಗಿದು ಬಿಡಬೇಕು. ಉಗಿದ್ಬಿಟ್ಟು ಸ್ವಲ್ಪ ನಿಂಬೆ ರಸ ಬಾಯಿಗೆ ಬಿಟ್ಕೊಂಡ್ರೆ ವೀರ್ಯ ಸ್ಖಲನ ಆಗುತ್ತೆ. ಇಂಥ ಒಂದು ಅದ್ಭುತವಾದ ಒಂದು ಈ ಒಂದು ರೆಮಿಡಿನ ನೀವಾಗ ಮಾಡ್ಕೊಳ್ಳಿ. ಬಹಳ ಜನ ಅಂತಾರೆ, ನನ್ನ ಹೆಂಡ್ತಿಗೆ ನಾನು ಸುಖ ಕೊಡೋಕೆ ಆಗ್ತಾಯಿಲ್ಲ ಸರ್, ದಯವಿಟ್ಟು ನನಗೇನಾದರೂ ಒಂದು ಸಹಾಯ ಮಾಡಿ ಅಂತ. ಎಲ್ಲರಿಗೂ ನಾನು ಸಹಾಯ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ನನ್ನ ಹತ್ರ ಮೆಡಿಸಿನ್ ತಗೊಳ್ಳೋರು ಇರ್ತಾರೆ, ತಗೊಳ್ಳದೇ ಇರೋರು ಇರ್ತಾರೆ. ಅಂಥವ್ರು ಈ ಒಂದು ಇದನ್ನು ರೆಮಿಡಿನ ಮಾಡಿಕೊಂಡು ತಗೊತಾ ಬರಬಹುದು. ಅಥವಾ ತುಂಬ ಅವ್ರಿಗೆ ವೀಕ್ನೆಸ್ ಆಗಿದ್ದರೆ ಈ ಒಂದು ಅಡಿಕೆ ಚೂರ್ಣನ, ಈ ಅಡಿಕೆಗಳನ್ನ ಪುಡಿ ಮಾಡ್ಕೊಳ್ಳಿ, ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ 1 ಗ್ರಾಮ್ 2 ಗ್ರಾಮ್ ಅಷ್ಟು ಬಾಯಿಗೆ ಹಾಕ್ಕೊಂಡು ಹಾಲು ಕುಡಿತಾ ಬನ್ನಿ. ನಿಮ್ಮ ವೀರ್ಯಕಣಗಳು ಸಮೃದ್ಧಿಯಾಗಿ ಉತ್ಪತ್ತಿಯಾಗಿ ನಿಮ್ಮಲ್ಲಿ ನರಗಳ ದೌರ್ಬಲ್ಯತೆ ಹೋಗಿ ಈ ಒಂದು ಶೃಂಗಾರದಲ್ಲಿ ನಿಮಗೆ ಎಂಥ ಸಮಸ್ಯೆ ಇಲ್ಲದೆ ಮ್ಯಾಕ್ಸಿಮಮ್ 5 ನಿಮಿಷ 10 ನಿಮಿಷ 20 ನಿಮಿಷದವರೆಗೂ ನೀವು ಶೃಂಗಾರ ಮಾಡ್ಕೋಬಹುದು. ಇದು ಒಂದು ಅದ್ಭುತವಾದ ರೆಮಿಡಿ. ನಿಮಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಮಾಡದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಮಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ನಿಮ್ಗೆ ತಲುಪಿಸ್ಕೊಡ್ತೀವಿ. ನಮಸ್ಕಾರ.